ಸ್ನೇಹಿತರೆ, ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭೂಮಿಯ ಮೇಲಿರುವ ಕೆಲವು ರಸ್ತೆಗಳನ್ನು ನೋಡಿದಾಗ ಅವು ಅಸ್ತಿತ್ವದಲ್ಲೇ ಇರಬಾರ್ದು ಅಂತ ಅನಿಸುತ್ತೆ. ಆದರೂ ಕೂಡ ಅವುಗಳ ಮೇಲೆ ಡಿಪೆಂಡೆನ್ಸಿ ಇರೋದ್ರಿಂದ ಅವುಗಳನ್ನು ನಾವು ಬಳಸಲೇಬೇಕಾಗುತ್ತೆ. ಕೆಲವು ರಸ್ತೆಗಳು ನೇರವಾಗಿ ಎತ್ತರದ ಬಂಡೆಗಳ ಅಂಚಿನಲ್ಲಿ ಕೆತ್ತಲ್ಪಟ್ಟಿವೆ. ಅಲ್ಲಿನ ಒಂದು ಸಣ್ಣ ತಪ್ಪು ಕೂಡ ಜೀವಕ್ಕೆ ಅಪಾಯವಾಗ್ಬೋದು. ಇನ್ನೂ ಕೆಲವು ರಸ್ತೆಗಳು ಸಮುದ್ರದ ಮಧ್ಯೆ ಹಾದು ಹೋಗುತ್ತೆ. ಉಬ್ಬರವಿಳಿತ ಹೆಚ್ಚಾದಾಗ ಅವು ಸಂಪೂರ್ಣವಾಗಿ ನೀರಿನಡಿ ಮರೆಯಾಗ್ತವೆ. ಮತ್ತೊಂದೆಡೆ ಕೆಲವು ಮಾರ್ಗಗಳು ಹಿಮದಿಂದ ಆವೃತವಾದ ನಿರ್ಜನ ಪ್ರದೇಶಗಳು ಅಥವಾ ಉರಿಯುವ ಮರುಭೂಮಿಗಳ ಮೂಲಕ ಸಾಗ್ತವೆ. ಅಲ್ಲಿ ನಮಗೆ ಪ್ರಕೃತಿಯ ದೊಡ್ಡ ಸವಾಲಾಗುತ್ತೆ. ಇಂತಹ ಸ್ಥಳಗಳಲ್ಲಿ ಒಂದು ಕ್ಷಣದ ಅಜಾಗರೂಕತೆ ಅಥವಾ ಹವಾಮಾನದ ಹಠಾತ್ ಬದಲಾವಣೆ ಕೂಡ ಭೀಕರ ಪರಿಣಾಮಗಳಿಗೆ ಕಾರಣವಾಗ್ಬೋದು. ಇಂದು ನಾವು ಭೂಮಿಯ ಮೇಲಿನ ಅತ್ಯಂತ ಅಪಾಯಕಾರಿ ರಸ್ತೆಗಳನ್ನು ಈ ವಿಡಿಯೋ ಮೂಲಕ ಅನ್ವೇಷಿಸೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಾರ್ತ್ ಯುಂಗಾಸ್ ರಸ್ತೆ ಬೊಲಿವಿಯಾದಲ್ಲಿರೋ ಈ ಮಾರ್ಗವನ್ನು ಒಮ್ಮೆ ಭೂಮಿಯ ಮೇಲಿನ ಅತ್ಯಂತ ಅಪಾಯಕಾರಿ ರಸ್ತೆ ಎಂದು ಕರೆಯಲಾಗ್ತಿತ್ತು. 2006ರಲ್ಲಿ ಹೊಸ ಬೈಪಾಸ್ ರಸ್ತೆ ನಿರ್ಮಾಣವಾಗೋದಕ್ಕಿಂತ ಮುಂಚೆ ಇಲ್ಲಿ ಸಂಭವಿಸುತ್ತಿದ್ದ ಅಪಘಾತಗಳು ಜಗತ್ತಿನ ಗಮನವನ್ನು ಸೆಳೀತಾ ಇದ್ವು. ಅದರ ಅತ್ಯಂತ ಕೆಟ್ಟ ಅವಧಿಯಲ್ಲಿ ಈ ರಸ್ತೆಯಲ್ಲಿ ವರ್ಷಕ್ಕೆ ಸುಮಾರು 200ರಿಂದ 300 ಜನ ಸಾವನ್ನಪ್ತಾ ಇದ್ರು. ಸರಾಸರಿ ಪ್ರತಿ 2 ವಾರಗಳಿಗೊಮ್ಮೆ ಒಂದು ಟ್ರಕ್ ಅಥವಾ ಬಸ್ ಆಳವಾದ ಕಣಿವೆಗೆ ಇಲ್ಲಿ ಉರುಳ್ತಾ ಇತ್ತು. ಸುಮಾರು 10 ಅಡಿ ಅಗಲದ ಈ ರಸ್ತೆಯನ್ನು ಯಾವುದೇ ಸುರಕ್ಷತಾ ಗಾರ್ಡ್ ರೇಲ್ಗಳಿಲ್ಲದೆ ನಿರ್ಮಿಸಲಾಗಿದೆ. ಒಂದೆಡೆ ನೇರವಾದ ಬಂಡೆಗೋಡೆ ಇದ್ದರೆ ಮತ್ತೊಂದೆಡೆ ಸುಮಾರು 1970 ಅಡಿ ಆಳದ ಪ್ರಪಾತ ಇದೆ. ಚಾಲಕರ ಒಂದು ಸಣ್ಣ ತಪ್ಪು ಕೂಡ ಇಲ್ಲಿ ಜೀವಹಾನಿಗೆ ಕಾರಣವಾಗುತ್ತೆ. ಈ ರಸ್ತೆಯ ಮತ್ತೊಂದು ವಿಶೇಷತೆ ಏನು ಅಂದರೆ, ಬೊಲಿವಿಯಾದ ಸಾಮಾನ್ಯ ಸಂಚಾರ ನಿಯಮಗಳಿಗೆ ವಿರುದ್ಧವಾಗಿ ಇಲ್ಲಿ ವಾಹನಗಳು ಎಡಭಾಗಗಳಲ್ಲಿ ಚಲಿಸ್ತವೆ. ಇದರಿಂದ ಚಾಲಕರು ತಮ್ಮ ವಾಹನ ಮತ್ತು ಪ್ರಪಾತದ ನಡುವಿನ ಅಂತರವನ್ನು ಸುಲಭವಾಗಿ ಅಂದಾಜಿಸಬಹುದು. ವರ್ಷಪೂರ್ತಿ ಜಲಪಾತಗಳಿಂದ ಒದ್ದೆಯಾಗಿರುವ ಕೆಲವು ಭಾಗಗಳು ಕೆಸರಿನಿಂದ ಜಾರುವಂತಾಗಿರ್ತವೆ. ರಸ್ತೆ ಬದಿಯಲ್ಲಿರುವ ಅನೇಕ ಶಿಲುಬೆಗಳು ಮತ್ತು ಸ್ಮಾರಕ ಕಲ್ಲುಗಳು ಇಲ್ಲಿ ನಡೆದ ಮಾರಕ ಅಪಘಾತಗಳ ಮೌನ ಸಾಕ್ಷಿಗಳಾಗಿವೆ. ಆದರೂ ಕೂಡ ಅದರ ಭಯಾನಕ ಖ್ಯಾತಿಯ ನಡುವೆಯೂ ಸಾಹಸವನ್ನು ಹುಡುಕುವ ಸಾವಿರಾರು ಪ್ರವಾಸಿಗರು ಇಂದಿಗೂ ಈ ರಸ್ತೆಗೆ ಭೇಟಿ ನೀಡ್ತಾರೆ. ಗೌಲಿಯಾಂಗ್ ಸುರಂಗ ರಸ್ತೆ ಜಗತ್ತಿನ ಅತ್ಯಂತ ಅದ್ಭುತ ಮತ್ತು ಅಪಾಯಕಾರಿ ರಸ್ತೆಗಳಲ್ಲಿ ಒಂದಾಗಿದೆ. ಚೀನಾದ ಹೆನಾನ್ ಪ್ರಾಂತ್ಯದಲ್ಲಿರೋ ಈ ಸುರಂಗ ದೂರದ ಗೌಲಿಯಾಂಗ್ ಗ್ರಾಮವನ್ನು ಹೊರ ಜಗತ್ತಿನೊಂದಿಗೆ ಸಂಪರ್ಕಿಸುತ್ತೆ. ಈ ಸುರಂಗ ನಿರ್ಮಾಣವಾಗುವ ಮೊದಲು ಗ್ರಾಮಸ್ಥರು ಹೊರಗೆ ಹೋಗೋದಕ್ಕೆ 720 ಅಡಿ ಕಡಿದಾದ ಕಲ್ಲಿನ ಮೆಟ್ಟಿಲುಗಳ ಮೂಲಕ ಪರ್ವತವನ್ನು ಏರಬೇಕಾಗಿತ್ತು. ಈ ಮಾರ್ಗವನ್ನು ಸ್ಥಳೀಯರು ಆಕಾಶ ಏಣಿ ಅಂತ ಕರೀತಾ ಇದ್ರು. 1972ರಿಂದ 77 ನಡುವೆ 13 ಗ್ರಾಮಸ್ಥರು ಕೇವಲ ಸುತ್ತಿಗೆ, ಹುಳಿ ಮತ್ತು ಸ್ಫೋಟಕಗಳನ್ನು ಬಳಸಿ ಈ ಸುರಂಗವನ್ನು ಕೈಯಿಂದ ನಿರ್ಮಿಸಿದರು. ಸುಮಾರು 4000 ಟನ್ ಬಂಡೆಗಳನ್ನು ತೆಗೆದುಹಾಕಿ 5 ವರ್ಷಗಳ ಪರಿಶ್ರಮದ ನಂತರ ಈ ಮಾರ್ಗವನ್ನು ಪೂರ್ಣಗೊಳಿಸಲಾಯಿತು. ಈ ಸುರಂಗದ ಗೋಡೆಗಳಲ್ಲಿ ಸುಮಾರು 35 ಕಿಟಕಿ ಮಾದರಿಯ ತೆರೆಯುವಿಕೆಗಳಿವೆ. ಇವು ಬೆಳಕು ಮತ್ತು ಗಾಳಿಗಾಗಿ ನಿರ್ಮಿಸಲ್ಪಟ್ಟಿದ್ರು. ಕೆಲವು ಸ್ಥಳಗಳಲ್ಲಿ ಅವುಗಳ ಹೊರಗೆ 100 ಅಡಿಗಳ ಆಳವಾದ ಪ್ರಪಾತಗಳಿವೆ. ಈ ಸುರಂಗದ ಒಳಭಾಗವನ್ನು ಸಂಪೂರ್ಣವಾಗಿ ನಯಗೊಳಿಸಲಾಗಿಲ್ಲ. ಇಂದಿಗೂ ಕೂಡ ಈ ಸುರಂಗದ ಗೋಡೆಗಳು ಮತ್ತು ಮೇಲ್ಛಾವಣಿಯಲ್ಲಿ 1970ರ ದಶಕದಲ್ಲಿ ಬಳಸಲಾದ ಉಪಕರಣಗಳ ಗುರುತನ್ನು ಕಾಣಬಹುದು. ಅಪಾಯಕಾರಿ ಬಂಡೆಗಳು, ಕಿರಿದಾದ ಮಾರ್ಗ ಮತ್ತು ಅಚ್ಚರಿಗೊಳಿಸುವ ಇಂಜಿನಿಯರಿಂಗ್ ಸಾಧನೆಯ ಕಾರಣದಿಂದ ಗೌಲಿಯಾಂಗ್ ಸುರಂಗ ರಸ್ತೆ ಜಗತ್ತಿನ ಅತ್ಯಂತ ವಿಶಿಷ್ಟ ಪರ್ವತ ರಸ್ತೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಪೆರಿಮಿಡೋಸ್ ರಸ್ತೆ ಪಾಕಿಸ್ತಾನದಲ್ಲಿರುವ ನಂಗಾ ಪರ್ವತದ ತಳಭಾಗಕ್ಕೆ ಹೋಗುವ ಏಕೈಕ ರಸ್ತೆ ಮಾರ್ಗವಾಗಿದೆ. ನಂಗಾ ಪರ್ವತ್ ಭೂಮಿಯ ಮೇಲಿನ 9ನೇ ಅತಿ ಎತ್ತರದ ಪರ್ವತವಾಗಿದ್ದು ಪರ್ವತಾರೋಹಣದ ಅತ್ಯಂತ ಅಪಾಯಕಾರಿ ಶಿಖರಗಳಲ್ಲಿ ಒಂದಾಗಿದೆ. ಈ ರಸ್ತೆಯನ್ನು ಶತಮಾನದ ಹಿಂದೆ ನೇರವಾಗಿ ಬಂಡೆಯ ಮುಖವನ್ನು ಕೆತ್ತಿ ನಿರ್ಮಿಸಲಾಗಿದೆ. ಆಧುನಿಕ ಯಂತ್ರೋಪಕರಣಗಳ ಸಹಾಯವಿಲ್ಲದೆ ನಿರ್ಮಿಸಲಾದ ಈ ಮಾರ್ಗದಲ್ಲಿ ಯಾವುದೇ ಪ್ರಮುಖ ರಚನಾತ್ಮಕ ಬಲವರ್ಧನೆ ಇಲ್ಲ. ಈ ರಸ್ತೆ ಅತ್ಯಂತ ಕಿರಿದಾಗಿದ್ದು ಅದರ ಬದಿಯಲ್ಲಿ ಯಾವುದೇ ಸುರಕ್ಷತಾ ಬೇಲಿಗಳಿಲ್ಲ. ಆದ್ದರಿಂದ ಇಲ್ಲಿ ಸಾಮಾನ್ಯ ವಾಹನಗಳು ಸಂಚರಿಸೋದಕ್ಕೆ ಸಾಧ್ಯವಿಲ್ಲ. ಸ್ಥಳೀಯ ಚಾಲಕರು ಓಡಿಸುವ ವಿಶೇಷ 4 ವೀಲರ್ ಜೀಪ್ಗಳು ಮಾತ್ರ ಈ ಮಾರ್ಗವನ್ನು ಸುರಕ್ಷಿತವಾಗಿ ದಾಟಬಲ್ಲವು. ರಸ್ತೆಯ ಉದ್ದ ಕೇವಲ 10 ಮೈಲಿಗಳಷ್ಟೇ ಇದ್ದರೂ ಕೂಡ ಆಳವಾದ ಕಣಿವೆಗಳ ಅಂಚಿನಲ್ಲಿ ನಿಧಾನವಾಗಿ ಸಾಗಬೇಕಾಗಿರೋದ್ರಿಂದ ಪ್ರಯಾಣಕ್ಕೆ 1 ಗಂಟೆಗೂ ಹೆಚ್ಚು ಸಮಯ ಬೇಕಾಗುತ್ತೆ. ಇಲ್ಲಿ ವಾಹನ ಸಂಚಾರದ ಕೊನೆಯ ಹಂತ ಟಾಟೋ ಗ್ರಾಮದಲ್ಲಿ ಮುಗಿಯುತ್ತೆ. ಅಲ್ಲಿಂದ ಮುಂದೆ ರಸ್ತೆನೇ ಇರೋದಿಲ್ಲ. ಇಲ್ಲಿ ಪ್ರಯಾಣಿಕರು ಉಳಿದ 3 ಮೈಲುಗಳಷ್ಟು ದೂರವನ್ನು ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆಯ ಮೇಲೆ ಸಾಗಬೇಕಾಗುತ್ತೆ. ಆದರೆ ಈ ಕಷ್ಟಕರ ಪ್ರಯಾಣದ ಕೊನೆಯಲ್ಲಿ ಕಾಣಸಿಗುವ ಪೆರಿಮಿಡೋಸ್ ಹಸಿರು ಹುಲ್ಲುಗಾವಲುಗಳು
ಮತ್ತು ನಂಗಾ ಪರ್ವತ್ನ ಅದ್ಭುತ ದೃಶ್ಯಗಳು ಈ ಅಪಾಯಕಾರಿ ಮಾರ್ಗವನ್ನು ವಿಶ್ವದ ಅತ್ಯಂತ ವಿಶಿಷ್ಟ ರಸ್ತೆಗಳಲ್ಲಿ ಒಂದಾಗಿಸಿವೆ. ಲಾಸ್ ಕ್ಯಾರಿಕೋಲ್ಸ್ ಫಾಲ್ಸ್ ದಕ್ಷಿಣ ಅಮೆರಿಕದ ಅತ್ಯಂತ ಅಪಾಯಕಾರಿ ಪರ್ವತ ರಸ್ತೆಗಳಲ್ಲಿ ಒಂದಾಗಿದೆ. ಆಂಡೀಸ್ ಪರ್ವತ ಶ್ರೇಣಿಯ ಮಧ್ಯೆ ನಿರ್ಮಿಸಲಾದ ಈ ಮಾರ್ಗ ತನ್ನ ಅದ್ಭುತವಾದ 21 ಏರ್ಪಿನ್ ಬೆಂಡ್ಗಳಿಗೆ ಪ್ರಸಿದ್ಧವಾಗಿದೆ. ಈ ತಿರುವುಗಳು ಒಂದರ ಹಿಂದೆ ಒಂದರಂತೆ ಜೋಡಿಸಲ್ಪಟ್ಟಿದ್ದು ರಸ್ತೆಯಲ್ಲಿ ನೇರವಾದ ಭಾಗಗಳು ಬಹಳ ಕಡಿಮೆ ಇವೆ. ಒಂದು ಟರ್ನ್ ಹಾಕ್ತಿದ್ದಾಗೆ ಇನ್ನೊಂದು ಟರ್ನ್ಗೆ ಡ್ರೈವರ್ ಎಂಟ್ರಿ ತಗೋಬೇಕಾಗುತ್ತೆ. ಇದರಿಂದ ಇಲ್ಲಿ ನಿರಂತರ ಏಕಾಗ್ರತೆಯ ಅಗತ್ಯವಿರುತ್ತೆ. ಚಿಲಿಯ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಸುರಕ್ಷಿತ ಗಾರ್ಡ್ ರೈಲ್ಗಳೇ ಇಲ್ಲ. ಆದರೂ ಕೂಡ ಪ್ರತಿದಿನ ಭಾರೀ ಸರಕು ಸಾಗಣೆಗಳು, ಟ್ರಕ್ಗಳು, ಪ್ರವಾಸಿ ಬಸ್ಗಳು ಮತ್ತು ಇತರ ವಾಹನಗಳು ಈ ಕಿರಿದಾದ ಪರ್ವತ ಮಾರ್ಗವನ್ನು ಬಳಸ್ತವೆ. ಚಳಿಗಾಲದಲ್ಲಿ ಈ ರಸ್ತೆಯಲ್ಲಿ ಹಿಮ ಬಿರುಗಾಳಿಗಳು ಮತ್ತು ಹಿಮಪಾತಗಳು ಸಾಮಾನ್ಯವಾಗಿದ್ದು ಕೆಲವೊಮ್ಮೆ ನೂರಾರು ವಾಹನಗಳು ಮಾರ್ಗದಲ್ಲಿ ಸಿಲುಕಿಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತೆ. ಇಲ್ಲಿ ಹಿಮ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣ ರಸ್ತೆಯನ್ನು ಆವರಿಸಿಬಿಡುತ್ತೆ. ಈ ಪ್ರದೇಶದ ಭೂದೃಶ್ಯವೂ ಕೂಡ ಅಷ್ಟೇ ವಿಶಿಷ್ಟವಾಗಿದೆ. ಎತ್ತರದ ಬೂದು ಬಂಡೆಗಳು ಮತ್ತು ಬಂಜರು ಪರ್ವತಗಳು ಈ ಮಾರ್ಗಕ್ಕೆ ನಾಟಕೀಯ ನೋಟವನ್ನು ನೀಡ್ತವೆ. ಕಠಿಣ ಹವಾಮಾನದ ಕಾರಣದಿಂದ ಇಲ್ಲಿ ಸಸ್ಯವರ್ಗ ಬಹಳ ಕಡಿಮೆ ಕಾಣಸಿಗುತ್ತೆ. ಆದರೆ ಅರ್ಜೆಂಟೀನಾ ಭಾಗವನ್ನು ತಲುಪಿದ ನಂತರ ರಸ್ತೆ ನಿಧಾನವಾಗಿ ವಿಶಾಲವಾಗುತ್ತೆ ಮತ್ತು ಇಳಿಜಾರು ಕೂಡ ಕಡಿಮೆ ಆಗುತ್ತೆ. ಇದರಿಂದ ಒಂದೇ ಪರ್ವತ ಕಾರಿಡಾರ್ನಲ್ಲಿ 2 ವಿಭಿನ್ನ ಚಾಲನಾ ಅನುಭವಗಳು ಸಿಗ್ತವೆ. ಪಾಲ್ಸೆಮಾ ಹೆದ್ದಾರಿಯನ್ನು ಫಿಲಿಪೈನ್ಸ್ನ ಸಾವಿನ ರಸ್ತೆ ಅಂತ ಕರೆಯಲಾಗುತ್ತೆ. ಹಲವಾರು ದಶಕಗಳಿಂದ ಇಲ್ಲಿ ಸಂಭವಿಸಿರುವ ಭೀಕರ ಅಪಘಾತಗಳಲ್ಲಿ ಅನೇಕ ವಾಹನಗಳು ಆಳವಾದ ಕಣಿವೆಗಳಿಗೆ ಉರುಳಿರುವುದರಿಂದ ಈ ಹೆಸರನ್ನು ಪಡೆದಿದೆ. ಮಳೆಗಾಲದಲ್ಲಿ ಈ ಹೆದ್ದಾರಿ ಇನ್ನಷ್ಟು ಅಪಾಯಕಾರಿಯಾಗುತ್ತೆ. ಭಾರೀ ಮಳೆಯಿಂದಾಗಿ ಆಗಾಗ್ಗೆ ಭೂಕುಸಿತಗಳು ಮತ್ತು ಬಂಡೆಗಳು ಕುಸಿಯುವ ಘಟನೆಗಳು ಇಲ್ಲಿ ಸಂಭವಿಸುತ್ತೆ. ಕೆಲವೊಮ್ಮೆ ಸಂಪೂರ್ಣ ಪರ್ವತದ ಇಳಿಜಾರುಗಳೇ ಕುಸಿದು ಕೆಲವೇ ಕ್ಷಣಗಳಲ್ಲಿ ರಸ್ತೆಯ ಭಾಗಗಳನ್ನು ಮುಚ್ಚಿ ಹಾಕಿಬಿಡುತ್ತೆ ಅಥವಾ ಸಂಪೂರ್ಣ ನಾಶವಾಗುತ್ತೆ. ಈ ಮಾರ್ಗ ತನ್ನ ದಟ್ಟವಾದ ಮಂಜಿಗೆ ಕೂಡ ಪ್ರಸಿದ್ಧವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಹಗಲಿನ ವೇಳೆಯಲ್ಲಿಯೂ ಕೂಡ ಇಲ್ಲಿ ಗೋಚರತೆ ಕೆಲವೇ ಮೀಟರ್ಗಳಿಗೆ ಸೀಮಿತವಾಗಿರುತ್ತೆ. ಇದರಿಂದ ವಾಹನ ಚಾಲನೆ ಅತ್ಯಂತ ಕಷ್ಟಕರವಾಗುತ್ತೆ. ಹೆದ್ದಾರಿಯ ಭಾಗವನ್ನು ನೇರವಾಗಿ ಪರ್ವತದ ಬಂಡೆಗಳನ್ನು ಕೆತ್ತಿ ನಿರ್ಮಿಸಲಾಗಿದೆ. ಇದರ ಪರಿಣಾಮವಾಗಿ ಕೆಲವು ರಸ್ತೆಗಳಲ್ಲಿ ಅಥವಾ ರಸ್ತೆಯ ಮೇಲ್ಭಾಗದಲ್ಲಿ ಬೃಹತ್ ನೈಸರ್ಗಿಕ ಬಂಡೆಗಳು ತೂಗಾಡುವಂತೆ ಕಾಣಿಸ್ತವೆ. ಇದು ಅರ್ಧ ಸುರಂಗದ ಅನುಭವವನ್ನು ನೀಡುತ್ತೆ. ಈ ರಸ್ತೆ ಸಾವಿರಾರು ಅಡಿಗಳ ಆಳದ ಕಣಿವೆಗಳ ಅಂಚಿನಲ್ಲಿ ಹಾದು ಹೋಗುವಂತೆ ಸಾಗುತ್ತೆ. ಆದರೆ ಇಲ್ಲಿ ಅಚ್ಚರಿ ಎಂಬಂತೆ ತೀಕ್ಷ್ಣ ತಿರುವುಗಳಲ್ಲಿ ಸುರಕ್ಷತಾ ಬೇಲಿಗಳು ಅಥವಾ ಗಾರ್ಡ್ ರೈಲ್ಗಳೇ ಇಲ್ಲ. ಇದರರ್ಥ ಒಂದು ಸಣ್ಣ ತಪ್ಪು ಅಥವಾ ನಿಯಂತ್ರಣ ಕಳೆದುಕೊಂಡ ವಾಹನ ನೇರವಾಗಿ ಪ್ರಪಾತದ ಅಂಚಿಗೆ ತಲುಪಬಹುದು. ಪಾಲ್ಸೆಮಾ ಹೆದ್ದಾರಿ ಇಂದಿಗೂ ಕೂಡ ಫಿಲಿಪೈನ್ಸ್ನ ಅತ್ಯಂತ ಸವಾಲಿನ ಮತ್ತು ಅಪಾಯಕಾರಿ ರಸ್ತೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಕೋಲಿಮಾ ಹೆದ್ದಾರಿ ಸಾಮಾನ್ಯವಾಗಿ ರೋಡ್ ಆಫ್ ಬೋನ್ಸ್ ಎಂದು ಕರೆಯಲ್ಪಡುವ ಈ ರಸ್ತೆ ಜಗತ್ತಿನ ಅತ್ಯಂತ ಕಠಿಣ ಪರಿಸರಗಳಲ್ಲಿ ನಿರ್ಮಿಸಲಾದ ಹೆದ್ದಾರಿಗಳಲ್ಲಿ ಒಂದಾಗಿದೆ. ಈ ಮಾರ್ಗ ರಷ್ಯಾದ ಸೈಬೀರಿಯಾದ ಮೂಲಕ ಸುಮಾರು 1240 ಮೈಲುಗಳಷ್ಟು ವಿಸ್ತರಿಸಿದೆ. ಇದರ ನಿರ್ಮಾಣ ಸೋವಿಯತ್ ಯುಗದಲ್ಲಿ ನಡೆದಿದ್ದು ಲಕ್ಷಾಂತರ ಕೈದಿಗಳು ಮತ್ತು ಬಲವಂತದ ಕಾರ್ಮಿಕರನ್ನು ಇದರಲ್ಲಿ ಬಳಸಿಕೊಳ್ಳಲಾಗಿದೆ. ಅನೇಕ ಇತಿಹಾಸಕಾರರ ಅಂದಾಜಿನ ಪ್ರಕಾರ ನಿರ್ಮಾಣದ ವೇಳೆ ಸಾವಿರಾರು ಜನ ಇಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಪ್ರದೇಶದಲ್ಲಿ ಚಳಿಗಾಲದ ತಾಪಮಾನ ಸುಮಾರು -70 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ದಾಖಲಾಗಿರುವ ಸಂದರ್ಭಗಳು ಕೂಡ ಇದ್ದಾವೆ. ಇಂತಹ ತೀವ್ರ ಚಳಿಯಲ್ಲಿ ಲೋಹಗಳು ದುರ್ಬಲವಾಗಬಹುದು ಮತ್ತು ವಾಹನಗಳ ಯಾಂತ್ರಿಕ ವ್ಯವಸ್ಥೆಗಳು ಕೂಡ ಸಮಸ್ಯೆಯನ್ನು ಎದುರಿಸಬಹುದು. ಚಳಿಗಾಲದಲ್ಲಿ ಕೆಲವು ಭಾಗಗಳು ಸಂಪೂರ್ಣವಾಗಿ ಹೆಪ್ಪುಗಟ್ಟಿದ ನದಿಗಳ ಮೇಲೆ ಸಾಗುವ ಮಂಜುಗಡ್ಡೆ ರಸ್ತೆಗಳಾಗಿ ಮಾರ್ಪಡ್ತವೆ. ಆಗ ವಾಹನಗಳು ನೇರವಾಗಿ ಹೆಪ್ಪುಗಟ್ಟಿದ ನದಿಗಳ ಮೇಲೆಯೇ ಸಂಚರಿಸಬೇಕಾಗುತ್ತೆ. ಆದರೆ ವಸಂತ ಕಾಲದಲ್ಲಿ ಮಂಜುಗಡ್ಡೆ ಕರಗೋದಕ್ಕೆ ಆರಂಭಿಸುತ್ತೆ. ಆಗ ಈ ಮಾರ್ಗಗಳು ಇನ್ನೂ ಅತ್ಯಂತ ಅಪಾಯಕಾರಿಯಾಗ್ತವೆ. ಈ ರಸ್ತೆಯುದ್ದಕ್ಕೂ ಕಾಣಸಿಗುವ ಕೈಬಿಟ್ಟ ಸೋವಿಯತ್ ಗಣಿಗಾರಿಕೆ ಪಟ್ಟಣಗಳು ಈ ಪ್ರದೇಶದ ಕಠಿಣ ಇತಿಹಾಸದ ಮೌನ ಸಾಕ್ಷಿಗಳಾಗಿ ನಿಂತ್ಕೊಂಡಿದ್ದಾವೆ. ಹಿಮ, ಬಿರುಗಾಳಿ ಮತ್ತು ನಿರ್ಜನ ಭೂದೃಶ್ಯಗಳ ನಡುವೆ ಸಾಗೋ ಕೊಲಿಮಾ ಹೆದ್ದಾರಿ ಮಾನವನ ಸಹಿಷ್ಣುತೆ ಮತ್ತು ಪ್ರಕೃತಿಯ ಕಠೋರತೆಯ ಅಪರೂಪದ ಉದಾಹರಣೆಯಾಗಿದೆ. ಸ್ಕಿಪ್ಪರ್ಸ್ ಕೆನಾನ್ ರಸ್ತೆ ನ್ಯೂಜಿಲೆಂಡ್ನ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಮಾರ್ಗ ಎಷ್ಟು ಸವಾಲಿನಿಂದ ಕೂಡಿರುತ್ತೆ ಅಂದರೆ ಇಲ್ಲಿ ವಾಹನವನ್ನು ಚಲಾಯಿಸೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೆಚ್ಚಿನ ಬಾಡಿಗೆ ಕಾರುಗಳ ಇನ್ಶೂರೆನ್ಸ್ ಡಿಸೇಬಲ್ ಆಗುತ್ತೆ. ಈ ರಸ್ತೆಯನ್ನು ಶಟೋವರ್ ನದಿಯ ಮೇಲಿರುವ ಕಡಿದಾದ ಕಣಿವೆಯ ಗೋಡೆಗಳನ್ನು ಕೆತ್ತಿ ನಿರ್ಮಿಸಲಾಗಿದೆ. ಈ ರಸ್ತೆಯ ನಿರ್ಮಾಣ ಕಾರ್ಯ ಸುಮಾರು 7 ವರ್ಷಗಳ ಕಾಲ ನಡೀತು ಮತ್ತು ಆ ಕಾಲದಲ್ಲೇ ಕಾರ್ಮಿಕರು ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡಬೇಕಾಯಿತು. ಈ ರಸ್ತೆಯ ಮೇಲ್ಮೈಯನ್ನು ನೇರವಾಗಿ ಸ್ಕಿಪ್ ಬಂಡೆಯಿಂದ ಕತ್ತರಿಸಲಾಗಿದೆ. ಒಣ ಹವಾಮಾನದಲ್ಲಿ ಇದು ದಟ್ಟವಾದ ಧೂಳಿನ ಮೋಡಗಳನ್ನು ಸೃಷ್ಟಿಸಿದರೆ ಮಳೆಯ ಸಮಯದಲ್ಲಿ ಜಾರೋ ಕೆಸರಾಗಿ ಮಾರ್ಪಟ್ಟು ವಾಹನದ ಚಾಲನೆಯನ್ನು ಇನ್ನಷ್ಟು ಅಪಾಯಕಾರಿಯನ್ನಾಗಿಸುತ್ತೆ.
ಈ ಕಣಿವೆ ಕೆಳಗೆ ಹರಿಯುವ ಶಟೋವರ್ ನದಿ 19ನೇ ಶತಮಾನದ ಚಿನ್ನದ ರಶ್ ಕಾಲದಲ್ಲಿ ಪ್ರಸಿದ್ಧಿಯಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ಅಪಾರ ಪ್ರಮಾಣದ ಚಿನ್ನ ದೊರಕುತ್ತಿದ್ದ ಕಾರಣ ಇದನ್ನು ಜಗತ್ತಿನ ಅತ್ಯಂತ ಶ್ರೀಮಂತ ನದಿಗಳಲ್ಲಿ ಒಂದೆಂದು ಕರೆಯಲಾಗ್ತಾ ಇತ್ತು. ಈ ರಸ್ತೆ ಅದ್ಭುತ ಪ್ರಕೃತಿ ಸೌಂದರ್ಯ ಮತ್ತು ರೋಮಾಂಚಕ ಇತಿಹಾಸವನ್ನು ಹೊಂದಿದ್ರೂ ಕೂಡ ಕಿರಿದಾದ ರಸ್ತೆ, ಆಳವಾದ ಕಣಿವೆಗಳು ಮತ್ತು ಅಪಾಯಕಾರಿ ತಿರುವುಗಳ ಕಾರಣದಿಂದ ಸ್ಕಿಪ್ಪರ್ಸ್ ಕೆನಾನ್ ರಸ್ತೆ ಇಂದಿಗೂ ಕೂಡ ನ್ಯೂಜಿಲೆಂಡ್ನ ಅತ್ಯಂತ ಸವಾಲಿನ ರಸ್ತೆಗಳಲ್ಲಿ ಒಂದಾಗಿದೆ. ಸಿಚುವಾನ್ ಟಿಬೆಟ್ ಹೆದ್ದಾರಿ ಚೀನಾದ ಅತ್ಯಂತ ಅಪಾಯಕಾರಿ ರಸ್ತೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಎತ್ತರದ ಪರ್ವತಗಳು, ಭೂಕುಸಿತಗಳು, ಹಿಮಪಾತಗಳು ಮತ್ತು ಅನಿರೀಕ್ಷಿತ ಹವಾಮಾನದ ಕಾರಣದಿಂದ ಈ ಮಾರ್ಗ ದಶಕಗಳಿಂದ ಅಪಾಯದ ಸಂಕೇತವಾಗಿದೆ. 1950ರಿಂದ 1954 ನಡುವೆ ನಿರ್ಮಿಸಲಾದ ಈ ಹೆದ್ದಾರಿ ಸುಮಾರು 1240 ಮೈಲುಗಳಷ್ಟು ಉದ್ದವಿದೆ. ನಿರ್ಮಾಣದ ವೇಳೆ ಕಠಿಣ ಪರ್ವತ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ಸುಮಾರು 4000ಕ್ಕೂ ಹೆಚ್ಚು ಸೈನಿಕರು ಮತ್ತು ಕಾರ್ಮಿಕರು ಇಲ್ಲಿ ಪ್ರಾಣವನ್ನು ಕಳೆದುಕೊಂಡರು ಅಂತ ವರದಿಯಾಗಿದೆ. ಈ ಮಾರ್ಗ 14 ಹಿಮಾವೃತ ಪರ್ವತ ದಾಟುಗಳನ್ನು ದಾಟುತ್ತೆ. ಒಂದೇ ದಿನದ ಪ್ರಯಾಣದಲ್ಲಿ ಚಾಲಕರು ಬೇಸಿಗೆ, ಬಿಸಿಲು, ಮಳೆ, ಹಿಮ ಮತ್ತು ತೀವ್ರ ಚಳಿಯನ್ನು ಅನುಭವಿಸ್ತಾರೆ. ಇಲ್ಲಿನ ಹವಾಮಾನ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ಹೆದ್ದಾರಿಯ ಮತ್ತೊಂದು ವಿಶಿಷ್ಟ ದೃಶ್ಯ ಅಂತಂದರೆ ಟಿಬೇಟಿಯನ್ ಬೌದ್ಧ ಯಾತ್ರಿಕರು ಕೆಲವರು ಇಲ್ಲಿ ಲಾಸವನ್ನು ತಲುಪೋದಕ್ಕೆ ಸಾವಿರಾರು ಕಿಲೋಮೀಟರ್ಗಳ ಪ್ರಯಾಣವನ್ನು ಪೂರ್ಣ ದೇಹದ ನಮಸ್ಕಾರ ಮಾಡ್ತಾ ನಿಧಾನವಾಗಿ ಮುಂದುವರಿಸ್ತಾರೆ. ಅಪಾಯಗಳ ನಡುವೆಯೂ ಕೂಡ ಈ ರಸ್ತೆ ಟಿಬೆಟ್ ಮತ್ತು ಚೀನಾದ ಇತರ ಭಾಗಗಳ ನಡುವಿನ ಪ್ರಮುಖ ಭೂಸಂಪರ್ಕವಾಗಿದೆ. ಇಂದಿಗೂ ಕೂಡ ಆರ್ಥಿಕ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪ್ಯಾಸೇಜ್ ಟು ಗೋಯಿಸ್ ಫ್ರಾನ್ಸ್ನ ಅತ್ಯಂತ ವಿಚಿತ್ರ ಮತ್ತು ಅಪಾಯಕಾರಿ ರಸ್ತೆ ಇದಾಗಿದೆ. ಇದು ಯುರೋಪ್ನ ಅತಿ ಉದ್ದದ ನೈಸರ್ಗಿಕ ಉಬ್ಬರವಿಳಿತದ ಕ್ರಾಸ್ವೇ ಆಗಿದ್ದು ಸಮುದ್ರದ ಅಲೆಯೊಂದಿಗೆ ಕಾಣಿಸಿಕೊಂಡು ಮತ್ತೆ ಕಣ್ಮರೆಯಾಗುವ ರಸ್ತೆಯಾಗಿ ಪ್ರಸಿದ್ಧವಾಗಿದೆ. ಸುಮಾರು 2.5 ಮೈಲುಗಳು ಅಂದರೆ ಸುಮಾರು 4 ಕಿಲೋಮೀಟರ್ ಉದ್ದವಿರುವ ಈ ರಸ್ತೆ ದಿನಕ್ಕೆ 2 ಬಾರಿ ಸಂಪೂರ್ಣವಾಗಿ ಸಮುದ್ರದ ನೀರಿನ ಅಡಿಯಲ್ಲಿ ಮುಳುಗುತ್ತೆ. ಉಬ್ಬರವಿಳಿತದ ಮಟ್ಟವನ್ನು ಅವಲಂಬಿಸಿ ರಸ್ತೆ ಸುಮಾರು 4ರಿಂದ 13 ಅಡಿಗಳಷ್ಟು ನೀರಿನಡಿ ಕಣ್ಮರೆಯಾಗುತ್ತೆ. ಅದಕ್ಕಾಗಿಯೇ ಇಲ್ಲಿ ಸಮಯದ ಲೆಕ್ಕಾಚಾರ ಅತ್ಯಂತ ಮುಖ್ಯವಾಗುತ್ತೆ. ಒಂದು ಸಣ್ಣ ತಪ್ಪು ಕೂಡ ವಾಹನವನ್ನು ಸಮುದ್ರದ ನಡುವೆ ಸಿಲುಕಿಸಬಹುದು. ಇದೇ ಕಾರಣದಿಂದ ಫ್ರಾನ್ಸ್ನಲ್ಲಿ ಸಮುದ್ರದ ನೀರಿನಿಂದ ಹಾನಿಗೊಳಗಾದ ವಾಹನಗಳ ಹೆಚ್ಚಿನ ಘಟನೆಗಳು ಈ ರಸ್ತೆಯಲ್ಲೇ ದಾಖಲಾಗಿವೆ. ರಸ್ತೆಯುದ್ದಕ್ಕೂ ನಿರ್ಮಿಸಲಾಗಿರುವ 9 ಎತ್ತರದ ರಕ್ಷಣಾ ಗೋಪುರಗಳು ವಿಶೇಷ ಗಮನವನ್ನು ಸೆಳೀತವೆ. ಇಲ್ಲಿ ಉಬ್ಬರವಿಳಿತ ಅಚಾನಕ್ ಹೇರಿದಾಗ ಸಿಕ್ಕಿ ಬೀಳುವ ಪಾದಚಾರಿಗಳು ಮತ್ತು ಪ್ರಯಾಣಿಕರಿಗೆ ಇವೇ ಏಕೈಕ ಸುರಕ್ಷಿತ ಆಶ್ರಯ ಸ್ಥಳಗಳಾಗಿವೆ. ಪ್ರತಿ ಬಾರಿ ನೀರು ಇಳಿದ ನಂತರ ಇಲ್ಲಿ ರಸ್ತೆಯ ಮೇಲ್ಮೈ ಪಾಚಿ, ಕಡಲಕಳೆ ಮತ್ತು ಸಮುದ್ರದ ಹೂಳಿನಿಂದ ಆವೃತವಾಗಿರುತ್ತೆ. ಇದರಿಂದ ರಸ್ತೆ ಅತ್ಯಂತ ಜಾರುವಂತಾಗುತ್ತೆ ಮತ್ತು ಚಾಲಕರಿಗೆ ಹೆಚ್ಚುವರಿ ಸವಾಲನ್ನು ಉಂಟು ಮಾಡುತ್ತೆ. ಆದರೆ ಈ ಅಪಾಯದ ನಡುವೆಯೂ ಕೂಡ ಹುಬ್ಬರ ಕಡಿಮೆ ಆದ ತಕ್ಷಣ ಸಾವಿರಾರು ಜನ ಇಲ್ಲಿ ಬಂದು ಚಿಪ್ಪು ಮೀನುಗಳನ್ನು ಸಂಗ್ರಹಿಸ್ತಾರೆ. ಇದೇ ಸ್ಥಳದಲ್ಲಿ ಪ್ರಸಿದ್ಧ ಪೌಲೆ ಡು ಗೋಯಿಸ್ ಓಟವೂ ಕೂಡ ನಡೆಯುತ್ತೆ. ಅಲ್ಲಿ ಓಟಗಾರರು ಸಮುದ್ರ ಏರುತ್ತಿರುವ ನೀರಿನೊಂದಿಗೆ ಪೈಪೋಟಿ ನಡೆಸ್ತಾ ಗುರಿ ತಲುಪೋದಕ್ಕೆ ಪ್ರಯತ್ನಿಸ್ತಾರೆ. ಸಮುದ್ರದೊಂದಿಗೆ ದಿನಕ್ಕೆ 2 ಬಾರಿ ಕಣ್ಮರೆಯಾಗುವ ಈ ರಸ್ತೆ ಪ್ರಕೃತಿ ಶಕ್ತಿಯ ಮುಂದೆ ಮಾನವನ ಸಾಹಸ ಎಷ್ಟು ಸವಾಲಿನದ್ದು ಎಂಬುದನ್ನು ತೋರಿಸುವ ಅಪರೂಪದ ಉದಾಹರಣೆಯಾಗಿದೆ. ಅಬ್ರಾಡೆಲಕಾಯ್ ಹಿಮಾಲಯ ಮತ್ತು ಟಿಬೆಟಿಯನ್ ಪ್ರಸ್ಥಭೂಮಿಯ ಹೊರಗೆ ಇರೋ ವಿಶ್ವದ ಅತಿ ಎತ್ತರದ ಪರ್ವತ ರಸ್ತೆಯ ದಾಟುಗಳಲ್ಲಿ ಇದು ಒಂದಾಗಿದೆ. ದೇಶದ ಅತ್ಯಂತ ದೂರದ ಮತ್ತು ಸವಾಲಿನ ಪ್ರದೇಶಗಳಲ್ಲಿ ಸಾಗುತ್ತೆ. ಈ ಮಾರ್ಗದ ಕೆಲವು ಭಾಗಗಳು ಕೇವಲ 13 ಅಡಿ ಅಗಲ ಮಾತ್ರ ಇವೆ. ಇಲ್ಲಿ 2 ವಾಹನಗಳು ಎದುರು ಬಂದಾಗ ಚಾಲಕರು ಅತ್ಯಂತ ಎಚ್ಚರಿಕೆಯಿಂದ ಸಂಚರಿಸಬೇಕಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಹೊರಭಾಗದ ವಾಹನ ಪ್ರಪಾತದ ಅಂಚಿನಿಂದ ಕೇವಲ ಕೆಲವೇ ಇಂಚುಗಳ ಅಂತರದಲ್ಲೇ ಸಾಗಬೇಕಾಗುತ್ತೆ. 1961ರಲ್ಲಿ ಪೂರ್ಣಗೊಂಡ ಈ ಪಾಸ್ ಇಂದಿಗೂ ಕೂಡ ಬಹುತೇಕ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿದೆ. ಆಧುನಿಕ ಸುಧಾರಣೆಗಳು ಕಡಿಮೆ ಆಗಿರೋದ್ರಿಂದ ರಸ್ತೆಯ ಬಹುಭಾಗ ಇನ್ನೂ ಜಲ್ಲಿಕಲ್ಲಿನ ಮೇಲ್ಮೈಯನ್ನೇ ಹೊಂದಿದೆ. ಸ್ಥಳೀಯರು ಈ ಪ್ರದೇಶವನ್ನು ಬಿಳಿ ಗಾಳಿಯ ಗೂಡು ಅಂತ ಕರೀತಾರೆ. ಕಾರಣ ಇಲ್ಲಿ ಬೀಸುವ ತೀವ್ರ ಶೀತಗಾಳಿಗಳು ಹಿಮ ಮತ್ತು ಧೂಳನ್ನು ಹೊತ್ತು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣ ದೃಶ್ಯವನ್ನು ಮುಚ್ಚಿಬಿಡಬಹುದು. ಹವಾಮಾನವೂ ಕೂಡ ಯಾವುದೇ ಮುನ್ಸೂಚನೆ ಇಲ್ಲದೆ ಇಲ್ಲಿ ಬದಲಾಗುತ್ತೆ. ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಪುನಃ ಮರುಭೂಮಿ ಪರಿಸರ ವ್ಯವಸ್ಥೆಯ ಭಾಗವಾಗಿದೆ. ಇಲ್ಲಿ ಕಾಣುವ ಪರ್ವತಗಳು ಸೂರ್ಯನ ಬೆಳಕಿನ ಕೋನಕ್ಕೆ ಅನುಗುಣವಾಗಿ ಕೆಂಪು, ನೇರಳೆ ಮತ್ತು ನೀಲಿ ಛಾಯೆಗಳಿಗೆ ಬದಲಾಗ್ತವೆ. ಆದರೆ ಇಲ್ಲಿನ ಎತ್ತರದ ಪ್ರದೇಶದಲ್ಲಿ ಸಸ್ಯವರ್ಗ ಬಹಳ ವಿರಳವಾಗಿದೆ. ಕೆಲವೇ ಮುಳ್ಳಿನ ಪೊದೆಗಳು ಕಂಡುಬರುತ್ತೆ. ಲಾಮ ಮತ್ತು ವಿಕುನ ಮುಂತಾದ ಕಾಡು ಒಂಟೆ ಜತೆಯ ಪ್ರಾಣಿಗಳು ಈ ಕಠಿಣ ಪರಿಸರದಲ್ಲಿ ಬದುಕ್ತವೆ. ಇಲ್ಲಿಯ ಹಠಾತ್ ಪ್ರವಾಹಗಳು ರಸ್ತೆಯ ಭಾಗವನ್ನು ಹಾನಿಗೊಳಿಸೋ ಕಾರಣ ಕೆಲವೊಮ್ಮೆ ಸಂಪೂರ್ಣ ಮಾರ್ಗವನ್ನು ತಾತ್ಕಾಲಿಕವಾಗಿ ಮುಚ್ಚಬೇಕಾಗುತ್ತೆ.
ಎತ್ತರ, ಕಠಿಣ ಹವಾಮಾನ ಮತ್ತು ನಿರ್ಜನ ಭೂದೃಶ್ಯಗಳ ಸಂಯೋಜನೆಯಿಂದ ಅಬ್ರಾಡೆಲಕಾಯ್ ಜಗತ್ತಿನ ಅತ್ಯಂತ ಸವಾಲಿನ ಪರ್ವತ ರಸ್ತೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಸ್ನೇಹಿತರೆ, ಸ್ಟ್ರಾಡಾ ಡೆಲ್ಲೆ 52 ಗ್ಯಾಲರಿ, ಇಟಲಿಯಲ್ಲಿ ಇದನ್ನು 52 ಸುರಂಗಗಳ ರಸ್ತೆ ಅಂತ ಕರೀತಾರೆ. ಇದು ಯುರೋಪಿನ ಅತ್ಯಂತ ವಿಶಿಷ್ಟ ಮತ್ತು ಅಪಾಯಕಾರಿ ಪರ್ವತ ಮಾರ್ಗಗಳಲ್ಲಿ ಒಂದಾಗಿದೆ. ಈ ಮಾರ್ಗವನ್ನು ಮೊದಲ ಮಹಾಯುದ್ಧದ ಸಮಯದಲ್ಲಿ ಇಟಾಲಿಯನ್ ಸೈನ್ಯ ನಿರ್ಮಿಸಿತ್ತು. ಶತ್ರುಗಳ ಗುಂಡಿನ ದಾಳಿ ಮತ್ತು ವೀಕ್ಷಣೆಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಮಾರ್ಗವನ್ನು ನೇರವಾಗಿ ಪರ್ವತದ ಬಂಡೆಯ ಮುಖಕ್ಕೆ ಕೆತ್ತಿ ನಿರ್ಮಿಸಲಾಗಿತ್ತು. ಈ ಹಾದಿಯ ಅತ್ಯಂತ ವಿಶೇಷ ಲಕ್ಷಣ ಅಂತಂದರೆ ಅದು 52 ಪರಸ್ಪರ ಸಂಪರ್ಕಿತ ಸುರಂಗಗಳು. ಕೆಲವು ಸುರಂಗಗಳು ಇಲ್ಲಿ ಕೇವಲ 26 ಅಡಿ ಉದ್ದ ಇದ್ದರೆ ಕೆಲವು 1000 ಅಡಿಗಳಿಗಿಂತಲೂ ಹೆಚ್ಚು ಉದ್ದ ಹೊಂದಿವೆ. ಪ್ರತಿಯೊಂದು ಸುರಂಗಕ್ಕೂ ಪ್ರತ್ಯೇಕ ಸಂಖ್ಯೆ ಮತ್ತು ಐತಿಹಾಸಿಕ ಹೆಸರುಗಳನ್ನು ನೀಡಲಾಗಿದೆ. ಈ ಮಾರ್ಗ ಕೆಲವೊಮ್ಮೆ ಕತ್ತಲೆಯ ಸುರಂಗದೊಳಗೆ ಸಾಗಿದರೆ ಕೆಲವೇ ಕ್ಷಣಗಳ ನಂತರ 100 ಅಡಿಗಳ ಎತ್ತರದ ತೆರೆದ ಬಂಡೆಯ ಅಂಚಿನ ಮೇಲೆ ಕಾಣಿಸ್ಕೊಳ್ಳುತ್ತೆ. ಈ ನಿರಂತರ ಬದಲಾವಣೆಯ ಪ್ರಮಾಣ ಅದ್ಭುತವಾಗಿಯೂ ಮತ್ತು ಸವಾಲಿನದಾಗಿಯೂ ಇರುತ್ತೆ. ಸುರಕ್ಷತಾ ಕಾರಣಗಳಿಂದ ಈ ಮಾರ್ಗದಲ್ಲಿ ವಾಹನಗಳು ಮತ್ತು ಪರ್ವತದ ಬೈಕ್ಗಳ ಸಂಚಾರವನ್ನು ಶಾಶ್ವತವಾಗಿ ನಿಷೇಧಿಸಲಾಗಿದೆ. ಇಂದು ಇದು ಮುಖ್ಯವಾಗಿ ಸಾಹಸಪ್ರಿಯ ಪಾದಯಾತ್ರಿಗಳಿಗೆ ಜನಪ್ರಿಯ ತಾಣವಾಗಿದೆ. ಕಡಿದಾದ ಬಂಡೆಗಳು, ಇತಿಹಾಸ ಪ್ರಸಿದ್ಧ ಸುರಂಗಗಳು ಮತ್ತು ಆಲ್ಪ್ಸ್ ಪರ್ವತಗಳ ಅದ್ಭುತ ದೃಶ್ಯಗಳ ಸಂಯೋಜನೆಯಿಂದ ಸ್ಟ್ರಾಡಾ ಡೆಲ್ಲೆ 52 ಗ್ಯಾಲರಿ ಜಗತ್ತಿನ ಅತ್ಯಂತ ವಿಶಿಷ್ಟ ಪರ್ವತ ಮಾರ್ಗಗಳಲ್ಲಿ ಒಂದಾಗಿದೆ. ಕಾರಾಕೋರಂ ಹೆದ್ದಾರಿ. ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಕಾರಾಕೋರಂ ಹೆದ್ದಾರಿಯನ್ನು ಸಾಮಾನ್ಯವಾಗಿ ವಿಶ್ವದ 8ನೇ ಅದ್ಭುತ ಅಂತ ಕರೆಯಲಾಗುತ್ತೆ. ಆದರೆ ಅದರ ನಿರ್ಮಾಣದ ಇತಿಹಾಸ ಎಷ್ಟು ಅದ್ಭುತವೋ ಅಷ್ಟೇ ದುಃಖಕರವೂ ಹೌದು. ಇದೇ ಕಾರಣಕ್ಕೆ ಕೆಲವರು ಇದನ್ನು ವಿಶ್ವದ ಅತಿ ಉದ್ದದ ಸ್ಮಶಾನ ಅಂತ ಕರೀತಾರೆ. ಈ ಹೆದ್ದಾರಿಯನ್ನು ನಿರ್ಮಿಸುವುದಕ್ಕೆ ಸುಮಾರು 20 ವರ್ಷಗಳು ಬೇಕಾಯಿತು. ಕಾರಾಕೋರಂ ಪರ್ವತ ಶ್ರೇಣಿಯ ಕಠಿಣ ಭೂಪ್ರದೇಶದಲ್ಲಿ ಕೆಲಸ ಮಾಡುವಾಗ 1000ಕ್ಕೂ ಹೆಚ್ಚು ಇಂಜಿನಿಯರ್ಗಳು ಮತ್ತು ಕಾರ್ಮಿಕರು ಇಲ್ಲಿ ಪ್ರಾಣವನ್ನು ಕಳೆದುಕೊಂಡರು. ಬಂಡೆಗಳು ಕುಸಿಯುವುದು, ಸುರಂಗಗಳ ಕುಸಿತ ಮತ್ತು ಆಳವಾದ ಕಣಿವೆಗಳಿಗೆ ಬೀಳುವುದು ಇಲ್ಲಿ ಸಾಮಾನ್ಯವಾಗಿತ್ತು. ಈ ರಸ್ತೆ ಭಾರತೀಯ ಮತ್ತು ಯುರೇಷಿಯನ್ ಟ್ಯಾಕ್ಟಾನಿಕ್ ಪ್ಲೇಟ್ಸ್ ಮುಖಾಮುಖಿಯಾಗುವ ಪ್ರದೇಶದ ಮೂಲಕ ಸಾಗುತ್ತೆ. ಆದ್ದರಿಂದ ಇಲ್ಲಿ ಭೂಕುಸಿತಗಳು, ಬಂಡೆ ಕುಸಿತಗಳು ಮತ್ತು ಭೂಗರ್ಭದ ಅಸ್ಥಿರತೆ ನಿರಂತರ ಅಪಾಯಗಳಾಗಿವೆ. ಕೆಲವೊಮ್ಮೆ ಒಂದು ಸಣ್ಣ ಮಳೆಯೂ ಕೂಡ ಇಲ್ಲಿ 1000 ಟನ್ ಕಲ್ಲುಗಳನ್ನು ರಸ್ತೆಯ ಮೇಲೆ ಉರುಳಿಸುತ್ತೆ. 2010ರಲ್ಲಿ ಒಂದು ಬೃಹತ್ ಭೂಕುಸಿತದಿಂದ ಅಟ್ಟಾಬಾದ್ ಸರೋವರ ನಿರ್ಮಾಣವಾಯಿತು. ಇದರ ಪರಿಣಾಮ ಹೆದ್ದಾರಿಯ ಒಂದು ಭಾಗ ನೀರಿನಲ್ಲಿ ಮುಳುಗೋಯಿತು. ನಂತರ ಈ ಮಾರ್ಗವನ್ನು ಪುನಃಸ್ಥಾಪಿಸೋದಕ್ಕೆ 5 ಹೊಸ ಸುರಂಗಗಳನ್ನು ನಿರ್ಮಿಸಬೇಕಾಯಿತು. ಈ ಹೆದ್ದಾರಿಯ ಮತ್ತೊಂದು ವಿಶಿಷ್ಟ ಲಕ್ಷಣ ಅಂತಂದರೆ ಅದರ ಐತಿಹಾಸಿಕ ಪರಂಪರೆ. ರಸ್ತೆಯ ಎರಡೂ ಬದಿಗಳಲ್ಲಿ 50,000ಕ್ಕೂ ಹೆಚ್ಚು ಶಿಲಾಲಿಪಿಗಳು ಮತ್ತು ಕಲ್ಲಿನ ಕೆತ್ತನೆಗಳು ಕಂಡುಬರುತ್ತೆ. ಕೆಲವು ಗುರುತುಗಳು ಇಲ್ಲಿ ಸುಮಾರು 7 ವರ್ಷಗಳಷ್ಟು ಹಳೆಯವು ಎಂದು ಅಂದಾಜಿಸಲಾಗಿದೆ. ಇದರಿಂದ ಕಾರಾಕೋರಂ ಹೆದ್ದಾರಿ ಒಂದು ತೆರೆದ ಗಾಳಿಯ ಪುರಾತತ್ವ ಸಂಗ್ರಹಾಲಯದಂತಾಗಿದೆ. ಈ ಮಾರ್ಗದಲ್ಲಿ ಸಂಚಾರ ಮಾಡುವಾಗ ಬಣ್ಣ ಬಣ್ಣದ ಅಲಂಕಾರಗಳಿಂದ ಪ್ರಸಿದ್ಧವಾಗಿರೋ ಪಾಕಿಸ್ತಾನದ ಜಿಂಗಲ್ ಟ್ರಕ್ಗಳು ಆಗಾಗ್ಗೆ ಕಾಣಿಸ್ತವೆ. ಆದರೆ ಇವೆಲ್ಲ ಸುಂದರ ದೃಶ್ಯಗಳ ಹಿಂದೆ ಒಂದು ದೊಡ್ಡ ಅಪಾಯ ಇಲ್ಲಿ ಅಡಗಿದೆ. ಒಂದೆಡೆ ಹಿಮನದಿಗಳಿಂದ ಹರಿಯುವ ನದಿಗಳು, ಮತ್ತೊಂದೆಡೆ 1000 ಅಡಿಗಳ ಆಳದ ಕಣಿವೆಗಳು ಇರೋದ್ರಿಂದ ಇಲ್ಲಿ ಚಾಲನೆ ಮಾಡುವಾಗ ತಪ್ಪಿಗೆ ಯಾವುದೇ ಅವಕಾಶ ಇರೋದಿಲ್ಲ. ಸ್ನೇಹಿತರೆ, ಅಪಾಯಗಳು ಎಷ್ಟೇ ಇದ್ರೂ ಕೂಡ ಕಾರಾಕೋರಂ ಹೆದ್ದಾರಿ ಇಂದಿಗೂ ಕೂಡ ಜಗತ್ತಿನ ಅತ್ಯಂತ ಅದ್ಭುತ, ಐತಿಹಾಸಿಕ ಮತ್ತು ಸವಾಲಿನ ರಸ್ತೆಗಳಲ್ಲಿ ಒಂದಾಗಿ ಉಳಿದಿದೆ. ಸ್ನೇಹಿತರೆ, ಈ ಪ್ರಯಾಣದಲ್ಲಿ ನಾವು ಕಂಡದ್ದು ಕೇವಲ ರಸ್ತೆಗಳನ್ನಲ್ಲ, ಮಾನವನ ಧೈರ್ಯ, ಪ್ರಕೃತಿಯ ಅಪಾರ ಶಕ್ತಿ ಮತ್ತು ಬದುಕಿಗಾಗಿ ನಡೆಯುವ ಪ್ರತಿದಿನದ ಹೋರಾಟವನ್ನು. ಕೆಲವರಿಗೆ ಈ ರಸ್ತೆಗಳು ಕೇವಲ ಒಂದು ಮಾರ್ಗವಾಗಿರ್ಬೋದು, ಆದರೆ ಅಲ್ಲಿ ವಾಸಿಸುವ 1000 ಜನರಿಗೆ ಅವು ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಪ್ರತಿಯೊಂದು ತಿರುವಿನಲ್ಲೂ ಕೂಡ ಅಪಾಯ ಅಡಗಿದ್ರೂ ಕೂಡ ಅವರು ಪ್ರತಿದಿನ ಅದೇ ದಾರಿಯಲ್ಲಿ ತಮ್ಮ ಕನಸುಗಳತ್ತ ಸಾಕ್ತಾರೆ. ಈ ಡಾಕ್ಯುಮೆಂಟ್ರಿ ನಿಮಗೆ ಆಸಕ್ತಿದಾಯಕವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.